ಎಲ್ಲ ನಮಸ್ಕಾರ ಎಲ್ಲರಿಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಎಲ್ಲಿಗೆ ಹೊಂಟಿನಪ್ಪ ಅಂದ್ರೆ, ಇವತ್ತು ನಮ್ಮ ಜರ್ನಿ ಎಲ್ಲದಪ್ಪ ಅಂದ್ರೆ ನಮ್ಮ ಮಾಮರಿಗೆ ಹುಷಾರಿದ್ದಿಲ್ಲ. ಅವ್ರಿಗೆ ಒಂದು ಔಷಧಿ ತರಬೇಕಂತ ಇಲ್ಲಿ ಶಿವಮೊಗ್ಗದಲ್ಲಿ ಸಿಕ್ತಾ ಅಂತ ಒಬ್ರು ಹೇಳಿದ್ರು, ನಿಯರ್ ನೇಬರ್ಸ್. ಆ ಔಷಧನಿಂದ ಗುಣ ಆಗ್ತದ, ಸ್ವಲ್ಪ ಬೇಗನೆ ರಿಕವರಿ ಆಗ್ತಾರ, ಕ್ಯೂರ್ ಆಗ್ತಾರ ಅಂತ ಹೇಳಿದ್ರು. ಇದುವರೆಗೆ ನಿಮ್ಗೆ ಸಮಸ್ಯೆ ಏನಂತ ಹೇಳಿರಲ್ಲ, ಅವರಿಗೆ ಕಿಡ್ನಿ ಫೇಲ್ ಆಗ್ಯಾವ. ಅದಕ್ಕೆ ಈಗ ಡಾಕ್ಟರ್ನು ಕೈ ಬಿಟ್ಟರ. ನೋಡಮ್ಮ, ಈಗ ಆಯುರ್ವೇದಿಕ್ ಹೆಂಗ್ ಬಿ ಯಾರು ಕೈ ಬಿಡಲ್ಲ. ಅದಕ್ಕೆ ಆಯುರ್ವೇದಕ್ಕೂ ಔಷಧಿಗ ಯೂಸ್ ಮಾಡೋಣಂತ ಈಗ ನಾ ಔಷಧಿ ತರ್ಲಕ್ಕ ಶಿವಮೊಗ್ಗ ಹೊಂಟಿನಿ. ಅಲ್ಲಿಂದ ಫಸ್ಟ್ ಆಫ್ ಆಲ್ ನಮ್ಮ ಕಲಬುರಗಿಯಿಂದ ಶಿವಮೊಗ್ಗ ಹೋಗ್ಲಕ್ಕ ಡೈರೆಕ್ಟ್ ಟ್ರೈನ್ ಇಲ್ಲ. ಅದಕ್ಕೆ ನಾ ಈಗ ಕಲಬುರಗಿಯಿಂದ ಹುಬ್ಳಿಗೆ ಹೊಂಟಿ ನೋಡ್ರಿ, ರಾತ್ರಿ 8 ಇರೋ ಟ್ರೈನಿಗೆ. ನಾವು ಬೆಳಗ್ಗೆ 6 ಗಂಟೆಗೆ ಹುಬ್ಳಿಯಲ್ಲಿ ರೀಚ್ ಆದ ನೋಡ್ರಿ. ಹುಬ್ಳಿಯಿಂದ ರೀಚ್ ಆಗಿ ನಾವು ಫ್ರೆಶ್ ಅಪ್ ಸ್ವಲ್ಪ ನಾಷ್ಟ ಎಲ್ಲ ಮಾಡಿ ನಾವು ಈಗ ಹೊರಗೆ ಹೊಂಟಿದ್ದೆವು. ಅವಾಗಲ್ಲಿ ಒಂದು ಮಾಹಿತಿ ಗೊತ್ತಾಯ್ತು, ನಮ್ಗೆ ಔಷಧಿ ಕೊಡೋದು ಶಿವಮೊಗ್ಗದಾಗದಲ್ಲ, ಅದು ಅನಂತಪುರದಾಗ. ಅಲ್ಲಿ ಔಷಧಿ ಕೊಡೋದು ಖಾಲಿ ವಾರಕ್ಕೆ 2 ಟೈಮ್ ಅಂತ, ಒಂದು ಗುರುವಾರ ಮತ್ತು ಒಂದು ಸಂಡೇ. 2 ದಿನಕ್ಕೆ ಈ ಔಷಧಿನ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅಡ್ವಾನ್ಸ್ ಒಂದು ದಿವಸ ಹೋಗಿದ್ದೇವಲ್ಲ, ಅಲ್ಲೇ ಒಂದಿನ ರೆಸ್ಟ್ ಮಾಡಕ್ಕಂತ ಆಲತ್ತದ. ಆದ್ರೆ ಏನ್ ಮಾಡ್ಬೇಕಂತ ಒಂದು ತಿಳಿಯಾರದೆ ಇಲ್ಲೇ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿದೆವು. ಆಮೇಲೆ ಒಂದು ಸ್ವಲ್ಪ ಯೋಚನೆ ಮಾಡಿ ಇಲ್ಲಿ ಸುತ್ತಮುತ್ತ ಇಲ್ಲಿ ಏನೇನು ಪ್ಲೇಸ್ ಅವ ಅಲ್ಲಿ ಸ್ವಲ್ಪ ಕವರ್ ಮಾಡ್ಕೊಂಡು ಅವತ್ತಿನ ದಿನ ಸ್ವಲ್ಪ ಇದು ಎಂಜಾಯ್ ಮಾಡಿ ಮುಂದಿಂದು ಪ್ಲೇಸಿಗೆ ನಮ್ದು ಎಲ್ಲಿ ತಲುಪಬೇಕಲ್ಲ ಅಲ್ಲಿಂದು ನಾವು ಹೊಂಟಿದೆ ನೋಡ್ರಿ. ನೀವು ಇಲ್ಲಿ ಔಷಧಿ ತರ್ಲಕ್ಕಂತ ಬಂದರೆ ನೀವು ಈ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡ್ರಿ, ನಾವು ಮಾಡ್ದಂಗೆ. ಅದಕ್ಕೆ ನಾವು ಏನು ಮಾಡ್ಬೇಕಂತ ತಲೆ ಕೆರೆಸ್ಕೊತಾ ಇದ್ದಾಗ ಇಲ್ಲೇ ಸುತ್ತಮುತ್ತ ಹೋಗ್ಬೇಕು ಪ್ಲೇಸಿಗಂತ ಅವಾಗ ಡಿಸೈಡ್ ಮಾಡಿದಾಗ ಫಸ್ಟ್ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂದ್ರೆ ನಾವು ಹುಬ್ಳಿದಾಗ ಫೇಮಸ್ ಇರೋ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ನಾವು ನಮ್ಮ ದೋಸ್ತ ಇಬ್ಬರು ಹೋದೆವು. ಅಲ್ಲೇ ದೇವ್ರದ್ದು ಆರತಿ ಎಲ್ಲ ಆಯಿತು. ಆಮ್ಯಾಗ ನಮಗೆ ಬೆಳಗ್ಗೆ ದೇವ್ರದ್ದು ಪ್ರಸಾದನೂ ಸಿಕ್ತು. ನೀವು ಬಂದರೆ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ, ಯಾವಾಗಲೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿಂದ ನಾವು ಇಲ್ಲಿ ಸುತ್ತಮುತ್ತ ಇರೋ ಹಾವೇರಿಗೆ ಹೊಂಟಿದೆ ನೋಡ್ರಿ. ಹಾವೇರಿದಾಗ ಹಿರೇಕೆರೂರು ನೋಡಿ ನಾವು ಈ ಕಡೆ ಬಂದೆಪ್ಪ ಅಂದ್ರೆ ಸೀದಾ ಈಗ ಶಿವಮೊಗ್ಗ ಕಡೆ. ಹುಬ್ಳಿಂದ ಹಾವೇರಿಗೆ ಟ್ರೈನಿಗೆ ಬಂದೆವು. ಮತ್ತು ಹಾವೇರಿನಿಂದ ಶಿರಾಳಕೊಪ್ಪಗೆ ಮತ್ತು ಬಸ್ ಹತ್ತಿದೆವು. ಶಿರಾಳಕೊಪ್ಪನಿಂದ ಮತ್ತೆ ಎಲ್ಲಿಗೂ ಹೋಗಿದ್ದೆವಪ್ಪ ಅಂದ್ರೆ ಶಿಕಾರಿಪುರಕ್ಕೆ. ಯಾಕಂದರೆ ಇಲ್ಲಿ ಡೈರೆಕ್ಟ್ ಬಸ್ಗಳು ಅವೈಲೇಬಲ್ ಇಲ್ಲ ಟೈಮಿಗೆ. ಅದಕ್ಕೆ ಒಂದು ಬಸ್ ಇಲ್ಲಾಂದ್ರೆ ಇನ್ನೊಂದು ಬಸ್ ಹಿಡ್ಕೊಂತ ಹಂಗೆ ಹೊಂಟಿದ್ದೆವು ಎಲ್ಲಿ ನಿಯರ್ ಆತ ಅಂತ. ಅಲ್ಲಿಂದ ಶಿಕಾರಿಪುರನಿಂದ ಬಂದೆ ನಾವು ಅನಂತಪುರಕ್ಕೆ ಹೋಗ್ಲಕ್ಕ ನಿಮ್ಗೆ ಯಾರು ಹಿಂಗೆ ಡೌಟ್ ಪಡ್ಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಔಷಧಿ ತರ್ಲಕ್ಕಂತ ಇಲ್ಲಿ ಪ್ರತಿಯೊಬ್ಬರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಮಗೂ ಇದೇ ಫಸ್ಟ್ ಟೈಮ್ ಆಗಿದ್ದೇವಲ್ಲ, ನಮಗೂ ಏನೂ ಅಷ್ಟು ನಾಲೆಜ್ ಇದ್ದಿಲ್ಲ, ಅಷ್ಟು ಮಾಹಿತಿ ಇದ್ದಿಲ್ಲ. ಎಲ್ಲರೂ ಇಲ್ಲಿ ಕಂಡಕ್ಟರ್ ಮತ್ತು ಡ್ರೈವರ್ಗಳು ಎಲ್ಲೂ ಸರಿಯಾಗಾರ. ಈ ಮೆಡಿಸಿನ್ ಸಲುವಾಗಿ ಅಂತ ಸಪ್ರೇಟ್ ಎಲ್ಲರೂ ಇಲ್ಲಿ ಹೇಳ್ತಾರೆ, ಇದು ಎಲ್ಲಿ ಅವೈಲೇಬಲ್ ಅದ, ಯಾವ ಟೈಮಿಂಗ್ ಅವೈಲೇಬಲ್ ಅದ ಅಂತ ಇಲ್ಲ ಅಂತ. ನಾವು ಫಸ್ಟ್ ನರ್ಸಾಪುರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು. ಒಬ್ಬರು ಶಿಕಾರಿಪುರದಾಗ ಕಂಡಕ್ಟರ್ ಹೇಳಿದ್ರು, ಇಲ್ಲ ನೀವು ನರ್ಸಾಪುರದಾಗ ಹೋಗೋದು ರಾಂಗ್ ಅದ. ಯಾಕಪ್ಪ ಅಂದ್ರೆ ಮೊದಲು ಕುಡ್ತಿರೋ ಕರೆ ಔಷಧಿ ಲಾಕ್ಡೌನ್ ಟೈಮಿನಿಂದ ಅಲ್ಲಿ ಈಗ ಬಂದ್ ಮಾಡ್ಯಾರ. ಅಲ್ಲಿಂದ ಅವರು ಔಷಧಿನ ಎಕ್ಸ್ಪೆಂಡ್ ಮಾಡ್ಬೇಕಂತ ಅವರು ಅನಂತಪುರಿಗೆ ಡೈರೆಕ್ಟಿಗೆ ಶಿಫ್ಟ್ ಆಗ್ಯಾರ ಅಂತ ಅಂದರು. ಅಲ್ಲೇ ಔಷಧಿ ಈಗ ಕೊಡ್ಲಕ್ಕೆ ಚಾಲೂ ಮಾಡ್ಯಾರ. ನೀವು ಅಲ್ಲೇ ಹೋಗಿ ನಿಮ್ಗೆ ಔಷಧಿ ಸಿಗ್ತದಂತ, ನಾನು ಅಲ್ಲೇ ಬಿಡ್ತೀನಿ ಅಂತ ಹೇಳಿದ್ರು. ನನಗೂ ಸ್ವಲ್ಪ
ಮಾಹಿತಿ ಸ್ವಲ್ಪ ಇಷ್ಟ ಆಯಿತು. ಇಷ್ಟ ಆದ್ಮ್ಯಾಗ ನಂಗೆ ಅಲ್ಲೇ ಬಿಡ್ರಿ ಅಂತ ಹೇಳಿದೆ. ಅವಾಗ ನಮ್ಗೆ ಅಲ್ಲೇ ಬಿಟ್ಟರು ನೋಡ್ರಿ. ನಾವು ಅನಂತಪುರಿಗೆ ಮುಟ್ಲಕ್ಕ ಟೈಮ್ 6-7 ಆಗಿತ್ತು. ನಾವು ರಾತ್ರಿ ಹೊತ್ತಿಗೆ ಮುಟ್ಟಿದ ಕಾರಣ ಅಲ್ಲಿ ನಾವು ಪೂರಾ ಔಷಧಿ ಕೇಂದ್ರಕ್ಕೆ ಹೋಗಿದ್ದೆವು. ಅಲ್ಲಿ ಅವ್ರು ಏನಂದ್ರು, ನಾವಿಲ್ಲಿ ರಾತ್ರಿ ಹೊತ್ತಲ್ಲಿ ಯಾರಿಗೂ ಸ್ಟೇ ಮಾಡಕ್ ಕೊಡಲ್ಲ, ನಮ್ಗೆ ಪೊಲೀಸರು ಯಾರಿಗೂ ಪರ್ಮಿಷನ್ ಯಾರಿಗೂ ನಿಮ್ಗೆ ಕೊಟ್ಲಿಲ್ಲ, ನೀವು ಎಲ್ಲಿಂದ ಬರ್ತಾರೋ ನೋಡ್ಕೋತೀರ ಅಂತ ನಿಮ್ ಬಿಟ್ಟಿದೆ ಅಂತಂದ್ರು. ಔಷಧ ಮಾತ್ರ ಕೊಡೋದು ಮಾತ್ರ ಬೆಳಿಗ್ಗೆ ಅಂತಂದ್ರು. ನೀವು ಹೆಂಗ್ ಸ್ಟೇ ಮಾಡ್ತೀರಿ, ಹೆಂಗ್ ಎಲ್ಲಿ ಇರ್ತೀರಿ, ಹೆಂಗ್ ಬರ್ತೀರಪ್ಪ ಅಂದ್ರು. ನಿಮ್ ಬಿಟ್ಟಿದೆ ಅಂತಂದ್ರು. ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಟೈಮಿಗೆ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ ಬಂದೆವು. ಶಿವಮೊಗ್ಗಕ್ಕೆ ಅಲ್ಲಿ ನಿಯರ್ ರೂಮ್ನ ಹಿಡಿದು ಅಲ್ಲಿ ರಾತ್ರಿ ಸ್ಟೇ ಮಾಡಿ ಮತ್ತೆ ಬೆಳಗ್ಗೆ ಬಸ್ನ ಹತ್ಕೊಂಡು ಮತ್ತೆ ಔಷಧಿ ಕೇಂದ್ರಕ್ಕೆ ತರ್ಲಕ್ಕ ಮೆಡಿಸನ್ ಬಂದೆ ನೋಡ್ರಿ. ಅಲ್ಲಿ ನಮ್ಗೊಬ್ರು ಪರಿಚಯ ಆಗಿರು, ಅವರು ನಮ್ ಕೂಡನೆ ಬಂದಿರು. ಅವರು ಎಲ್ಲಿಂದ ಬಂದಿರಪ್ಪ ಅಂದ್ರೆ ನಮ್ಗಿಂತ ದೂರ ಬಂದಿರು. ಬರ್ರಿ ನೀವು ನಮ್ ಕೂಡ ಇರ್ತೀರಿ, ಸರಿಯಾಗಿ ಆತಿರಪ್ಪ ಅಂತಾರೆ. ನಾವು 3 ಸೇರಿ ಅಲ್ಲೇ ರಾತ್ರಿ ಸ್ಟೇ ಮಾಡಿ ಮತ್ತೆ ಹೊಂಟಿದೆ ನೋಡ್ರಿ ಔಷಧಿ ತರ್ಲಕ್ಕ. ನೀವು ಅಲ್ಲಿ ಹೋಗಿ ನೋಡಿದ್ರಲ್ಲ ಜನರು ಎಷ್ಟು ಜನ ಪಬ್ಲಿಕ್ ಬೆಳಿಗ್ಗೆ ಬಂದಾರಪ್ಪ, ಎಲ್ಲಿಂದ ದೂರದಿಂದ ಬಂದಾರಪ್ಪ ಅಂದ್ರೆ ನೀವೇ ಪರಿಚಯ ಆಗ್ತೀರಿ. ಈ ವೈದ್ಯ ನಾರಾಯಣ ಮೂರ್ತಿ ಅವರ ಔಷಧ ಎಷ್ಟು ಫೇಮಸ್ ಅದಪ್ಪ ಅಂದ್ರೆ ಇಷ್ಟು ಪಬ್ಲಿಕ್ ನೀವು ಕಣ್ಣಾರೆ ನೋಡಿ ನೀವು ಅಂದಾಜು ಮಾಡ್ಬೋದು ಇಲ್ಲಿಂದ ಜನ ಬಂದಾರಪ್ಪ ಅಂತ. ನಾನು ನೋಡಿದ ಪ್ರಕಾರ ಇಲ್ಲಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮುಂಬೈ ಆ ಸೈಡ್ನಿಂದ ಜನರುಗಳು ಭಾಳ ಬಂದಿರು. ಪಾಸಿಂಗ್ ಮೇಲೆ ಕಾರ್ಗಳು ನೀವು ನೋಡಿದ್ರೆ ಗೊತ್ತಾಗ್ತದೆ ಗಾಡಿ ಎಲ್ಲಿಂದವ ಅಂತ. ಇಷ್ಟು ಜನ ಬಂದು ನೋಡಿದ್ರು ಇದೇ ಫಸ್ಟ್ ಟೈಮ್ ನೋಡ್ರಿ ಒಂದು ಔಷಧಿ ಇಷ್ಟು ಫೇಮಸ್ ಆಗಿದೆ. ನೀವು ಯಾಕೆ ತಡ ಮಾಡ್ತೀರಿ? ಯಾರಿಗಾರೆ ನಿಮ್ಗೆ ಅಕ್ಕಪಕ್ಕದವ್ರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾರೆ ತೊಂದರೆ ಇದ್ರು ಬಂದು ಒಂದು ಸಾರಿ ವಿಸಿಟ್ ಮಾಡಂತ ನಾ ಪರ್ಸ್ನಲಿ ಹೇಳ್ತೀನಿ ನಿಮಗೆ. ಯಾಕಂದ್ರೆ ಕ್ಯೂರ್ ಆತರಂತ ಇಲ್ಲಿ ನಮ್ಮ ಜನರು ಬಂದಾರ, ಅದಕ್ಕೆ ನಾನು ಅದೇ ನಂಬಿಕೆ ಮೇಲೆ ಬಂದೀನಿ ಇವತ್ತು ಔಷಧ ಒಯ್ಲಕ್ಕೆ. ನೋಡಿರಿ, ಬಂದು ಒಂದು ಸಾರಿ ಯೂಸ್ ಮಾಡಿ ನೋಡಿರಿ. ಈ ನಾರಾಯಣ ಮೂರ್ತಿ ಯಾರಪ್ಪ ಅಂತ ನಿಮ್ಮ ಮನಸ್ಸಿನಾಗಾಗಿ ಕ್ವಶನ್ ಬಂದಿರುತ್ತೆ. ನಂಗೆ ಗೊತ್ತಿರೋ ಪ್ರಕಾರ ಇವರು ಶಿವಮೊಗ್ಗ ಜಿಲ್ಲೆ ಸಾಗರ್ ತಾಲೂಕಿನ ಅನಂತಪುರದಾಗ ಹತ್ರ ಇರೋ ನರಸೀಪುರ ಅನ್ನೋ ಹಳ್ಳಿಯ ದೊಡ್ಡ ನಾಟಿ ವೈದ್ಯರು. ಕ್ಯಾನ್ಸರ್, ಕಿಡ್ನಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ ಅಂತ ದೊಡ್ಡ ರೋಗಗಳಿಗೆ ಕಾಡಿನ ಗಿಡ ಮೂಲಿಕೆ ಮತ್ತು ಮರದ ತೊಗಟೆಗಳಿಂದ ಔಷಧಿ ಕೊಡ್ತಾರೆ ಅಂತ ಇಡೀ ಇಂಡಿಯಾದಾಗೆ ಭಾರಿ ಫೇಮಸ್ ಆಗಿರ. ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ ನಾರಾಯಣ ಮೂರ್ತಿ ಅವರು ಈಗ ತೀರ್ಕೊಂಡಾರ. ಆದ್ರೆ ಅವ್ರ ಮಗ ರಾಘವೇಂದ್ರ ಸರ್ ಮತ್ತು ಮಗಳು ಶೋಭಾ ಅವರು ಜನರಿಗೆ ಮೆಡಿಸಿನ್ ಕೊಡೋದನ್ನು ಇಲ್ಲಿವರೆಗೂ ನಿಲ್ಲಿಸಿಲ್ಲ. ಮತ್ತು ಅವ್ರ ಕೈಲಿಂದ ಜನರಿಗೆ ಔಷಧಿನ ಕೊಡೋದು ಇಲ್ಲಿ ಕಂಟಿನ್ಯೂಸ್ಲಿ ಚಾಲನೆ ಅದ. ಇಲ್ಲಿ ಬಂದ್ರೆ ನಾವು ಏನೇನು ತೊಗೊಂಡು ಹೋಗ್ಬೇಕಪ್ಪ ಅಂತ ನಿಮ್ಮ ಮನಸ್ಸಿನಾಗ ಇಂಥ ಕ್ವಶನ್ಗಳು ಭಾಳ ಬಂದಿರ್ತಾವೆ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ರೋಗಿ ಬರಲೇಬೇಕಂತ ರೂಲ್ಸ್ ಏನಿಲ್ಲ. ನಿಮ್ಮ ಹತ್ರ ಮೆಡಿಕಲ್ ರಿಪೋರ್ಟ್ಸ, ಹಳೆ ಫೈಲ, ಸ್ಕ್ಯಾನಿಂಗ್ ರಿಪೋರ್ಟ ಇದ್ರೆ ತೊಗೊಂಡವ್ರಿ. ರಿಪೋರ್ಟ್ ನೋಡಿ ರೋಗದ ಬಗ್ಗೆ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಔಷಧಿ ಅವರು ಕೊಡ್ತಾರೆ. ಇಲ್ಲಿ ಪ್ರತಿಯೊಬ್ಬರಿಗೆ ಔಷಧಿಗೆ ಎಷ್ಟು ಚಾರ್ಜ್ ಮಾಡ್ತಾರಂತ ಒಂದು ಕ್ವಶನ್ನು ಇರ್ಬೋದು ನಿಮ್ಗೆ. ಇಲ್ಲಿ ಮೊದಲ ಫ್ರೀ ಆಫ್ ಕಾಸ್ಟಾಗಿ ಔಷಧಿಯನ್ನು ಪ್ರೊವೈಡ್ ಮಾಡ್ತೀರಂತ. ಬರ್ತಾ ಇಲ್ಲಿ ಔಷಧಿಯನ್ನು ಚಾರ್ಜ್ ಮಾಡೋಕೆ ಚಾಲು ಮಾಡಿರ. ಈ ಪ್ರೆಸೆಂಟ್ ಎಷ್ಟದಪ್ಪ ಅಂದ್ರೆ ಈ ಔಷಧಿ ಬೆಲೆ 600 ರೂಪಾಯಿ ಅದ ನೋಡ್ರಿ ನಾ ತೊಗೊಂಡಾಗ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.